ನಮ್ಮ ತಾಲೂಕಿಗೆ 40 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾದಂತಹ ಒಂದು ಆಸ್ಪತ್ರೆಯನ್ನು ಕೊಡ್ಲಿಕ್ಕೆ ಆಯವ್ಯಯದಲ್ಲಿ ಸೇರಿಸಿದ್ದೀನಿ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ. ಸರ್, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂತೇಳಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಆತ್ಮಹತ್ಯೆ ಮತ್ತೆ ಅಧಿಕಾರಿಗಳಿಗೆ ಬೆದರಿಕೆ ಆಗ್ತಾ ಇದ್ದಾರೆ ಕಾಂಗ್ರೆಸ್. ಅಲ್ಲ, ಈಗ ವಿರೋಧ ಪಕ್ಷದವರು ಈ ನಮ್ಮ ಆಡಳಿತನ ಹೋಗ್ಲಕ್ಕಾಯ್ತದ? ಎಲ್ಲಾ ಸಂದರ್ಭದಲ್ಲೂ ಸಣ್ಣ ಪುಟ್ಟ ಘಟನೆಗಳು ಆಗ್ತವೆ. ಆ ಘಟನೆಗಳನ್ನೇ ವೈಭವೀಕರಣ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ನೀವು ಕೇಳ್ತಾ ಇರ್ತಕ್ಕಂಥದ್ದು ಭದ್ರಾವತಿ ವಿಚಾರದಲ್ಲಿ, ನೀವು ಕೇಳ್ತಾ ಇರ್ತಕ್ಕಂಥ ಅವರ ಪುತ್ರರ ವಿಚಾರದಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು. ಎಲ್ಲಾ ಕಾಲದಲ್ಲೂ ಇಂಥ ಘಟನೆಗಳಾಗಿದ್ದಾವೆ. ಬಟ್ ಅವರು ಅಲ್ಲಗಳಿದ್ದಾರೆ, ನಂದಲ್ಲ, ನನ್ ಮಗ ಅದನ್ನ ಮಾಡಿಲ್ಲ ಅಂತೇಳಿ ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ನೋಡಿದೆ. ಆದ್ರೆ ಎಲ್ಲಾ ಕಾಲದಲ್ಲೂ ನಡೆದಿದ್ದಾವೆ ಇಂಥ ಘಟನೆಗಳು. ಏನ್ ಬಿಜೆಪಿ ಅವ್ರಿಗೆ ಸತ್ಯ ಅಲ್ಲ, ಅವ್ರ ಕಾಲದಲ್ಲೂ ಕೂಡ ನಡೆದಿದೆ. ಇದನ್ನೇ ಘಟನೆ ಇಟ್ಕೊಂಡ್ಬಿಟ್ಟು ಏನೋ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತ ಹೇಳಿ ಬಿಜೆಪಿ ಅವರು ಆಲೋಚನೆ ಮಾಡಬೇಕು. RSS ಕಾರ್ಯಕರ್ತನ ತಗೊಂಡ್ಬಂದು ಅಲ್ಪಸಂಖ್ಯಾತರಿರ್ತಕ್ಕಂಥ ಜಾಗದಲ್ಲಿ ಇಡಬಾರ್ದಾಗಿತ್ತು ಅಂತಕ್ಕಂಥ ವಿಚಾರ ಇರ್ತಕ್ಕಂಥದ್ದು ಹೇಳಿಕೆ ಸರಿಯಾಗಿ ಇದು. ಯಾರ್ಯಾರನ್ನ ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಇಡಬೇಕು ಅಂತಕ್ಕಂಥ ಆಲೋಚನೆ ಪೊಲೀಸ್ನವ್ರಿಗೆ ಇರಬೇಕು, ಬುದ್ಧಿವಂತಿಕೆ ಕೂಡ ಪೊಲೀಸ್ನವ್ರಿಗೆ ಇರಬೇಕು. ಈಗ ಸಣ್ಣ ಪುಟ್ಟ ಘಟನೆಗಳು ಆಗ್ತವೆ, ಅದನ್ನ ಸರಿಪಡಿಸ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ, ನಮ್ಮ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗಿದೆ, ಅದನ್ನ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ರಕ್ಷಣೆ ಕೊಡುವಂತ ಸಂದರ್ಭ ಬಂದಿದೆ ಅಂತ ವಿರೋಧಿಗಳು ಅದನ್ನ ಹೇಳಲೇಬೇಕಲ್ಲ, ಇನ್ನೇನು ಅವ್ರನ್ನ ಹೋಗ್ಲಕ್ಕಾಯ್ತದ? ಅದನ್ನ ಹೇಳಿದ್ದಾರೆ ಬಿಡಿ, ಅವ್ರು ಹೇಳ್ಕೊಂಡು ಹೋಗ್ಲಿ. ಆದ್ರೂ ಕೂಡ ಏನ್ ಆ ರೀತಿ ಅವ್ರು ಹೇಳಿದಂತ ರೀತಿಯಲ್ಲಿ ಯಾವುದೇ ದುರುಪಯೋಗ ಆಗ್ಲಿ ಅಥವಾ ಯಾವುದೇ ಆಡಳಿತ ಕುಸಿತ ಆಗ್ತಕ್ಕಂಥದ್ದಾಗ್ಲಿ ಯಾವ್ದು ಏನಿಲ್ಲ. ಸಣ್ಣ ಪುಟ್ಟ ಘಟನೆಗಳು ನಮ್ಮ ಗಮನಕ್ಕೆ ಬರದಂತ ರೀತಿಯಲ್ಲಿ, ಸರ್ಕಾರಕ್ಕೆ ಗಮನಕ್ಕೆ ಬರದಂತ ರೀತಿಯಲ್ಲಿ ಆಗ್ತವೆ. ಅದನ್ನ ಸರಿಪಡಿಸ್ತಕ್ಕಂಥ ಶಕ್ತಿ ನಮ್ಮ ಗೃಹ ಮಂತ್ರಿಗಳಿಗೂ ಇದೆ, ನಮ್ಮ ಸರ್ಕಾರ. ನೀವೇಗ ವ್ಯಾಖ್ಯಾನಿಸ್ತೀರಿ ಸರ್? ಈಗ ಕಲ್ಲು ತೂರಾಟ ಮಾಡಿರೋ ಪೊಲೀಸ್ ಠಾಣೆ ಮೇಲೆ ನೀವೇಗ ವ್ಯಾಖ್ಯಾನ ಮಾಡ್ತೀರಿ? ಅದನ್ನ ಸರಿಯಾದ ರೀತಿಯಲ್ಲಿ ನಾನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಸರಿಯಾದ ಒಂದು ವೀಕ್ಷಣೆ ಮಾಡಿ ಅರ್ಥ ಮಾಡ್ಕೊಂಡು ಆಮೇಲೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸುಮ್ಮನೆ ಮಾತಾಡೋದ್ರಿಂದ ಗೊಂದಲ ಸೃಷ್ಟಿ ಆಗುತ್ತೆ. ಇನ್ನೊಂದು ವರ್ಷ ಆದ್ಮೇಲೆ ನೀವೇ ಎಲ್ಲ ಬರ್ತೀರಾ, ನೀವೇ ಬಂದು ನೋಡ್ತೀರಾ ಯಾವ ರೀತಿ ಸ್ಪರ್ಧೆ ಸಿಕ್ಕಿದೆ, ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ. ಇನ್ನೊಂದು ವರ್ಷ ಅವಕಾಶ ಇದೆ ಸರ್. ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಮುಂದುವರೆದಿದೆ ಅಂತ ಹೇಳಿ ಇನ್ನ ಸಚಿವರೆಲ್ಲ ಕೂಡ ದೆಹಲಿಯಲ್ಲಿ ಮೀಟಿಂಗ್ ಅನ್ನ ಮಾಡುವಂತದ್ದು. ಬಿಜೆಪಿ ಪಕ್ಷದ ಸಮಾಧಾನ ಇದೆಯಾ? ಪಕ್ಷದ ಸಮಾಧಾನವಾಗಿದಾರ? ಎಲ್ಲ ನೋಡ್ರಿ, ಎಲ್ಲ ಪಕ್ಷದಲ್ಲೂ ಕೂಡ ಸಮಾಧಾನ ಅಸಮಾಧಾನ ಇದ್ದಂತದ್ದೇ. ಅದ್ರಲ್ಲಿ ಕಾಂಗ್ರೆಸ್ ಏನು ಹೊರತಾಗಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ, ಅದನ್ನ ಸರಿಪಡಿಸ್ಕೊಂಡು ಹೋಗ್ಲಿಕ್ಕೆ ಶಕ್ತಿಯುತವಾದಂತ ಹೈಕಮಾಂಡ್. ಯಾವ